ಹಾಯ್, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. BA 4ನೇ ಸೆಮಿಸ್ಟರ್ನ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ವಿಶೇಷ ಸಂಚಿಕೆಯನ್ನ ನಿಮಗಾಗಿ ತಂದಿದ್ದೇನೆ. ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತಕ್ಕಂತಹ ವಿಷಯ. ಇಲ್ಲಿವರೆಗೂ ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು, ಅದರ ಒಂದು ಪೀಠಿಕೆಯನ್ನ ನೋಡೋಣ. 2 ಅಥವಾ ಹೆಚ್ಚು ರಾಷ್ಟ್ರಗಳ ನಡುವೆ ನಡೆಯುವ ವ್ಯಾಪಾರ ಸಂಬಂಧಗಳನ್ನ ಸುಗಮಗೊಳಿಸುವ ಒಪ್ಪಂದಗಳು. ಇವುಗಳ ಮೂಲಕ ಆಮದು ಮತ್ತು ರಫ್ತು, ಸುಂಕ, ಹೂಡಿಕೆ, ತಾಂತ್ರಿಕ ಸಹಕಾರ ಮತ್ತು ಮಾರುಕಟ್ಟೆಯ ಪ್ರವೇಶಕ್ಕೆ ಸಂಬಂಧಿಸಿದಂತ ನಿಯಮಗಳನ್ನ ರೂಪಿಸಲಾಗುತ್ತದೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ, ಕೈಗಾರಿಕಾ ವೃದ್ಧಿ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ವಿಸ್ತರಣೆಯಲ್ಲಿ ವ್ಯಾಪಾರದ ಕರಾರುಗಳು ಪಡೆದುಕೊಂಡಿರ್ತಕ್ಕಂತಹ ಮಹತ್ವವನ್ನ ಇಲ್ಲಿ ತಿಳಿದುಕೊಳ್ಳಬಹುದು. ಹಾಗಾಗಿ ವ್ಯಾಪಾರ ಕರಾರುಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ಮತ್ತೊಂದು ದೇಶದ ಮಧ್ಯೆ ಸರಕುಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಾಮುಖ್ಯತೆ ಅನ್ನೋದನ್ನ ವ್ಯಾಪಾರ ಕರಾರುಗಳ ಮೇಲೆ ಅನೇಕ ಸಂಗತಿಗಳು ಏನ್ ಮಾಡ್ತಾವ ಅಂದ್ರೆ ಪ್ರಭಾವ ಬೀರ್ತವೆ. ಈ ಸಂಗತಿಗಳು ವ್ಯಾಪಾರ ಕರಾರು ನಿರ್ಧಾರ ಮಾಡುವಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತವೆ. ಹಾಗಾದ್ರೆ ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು. ವ್ಯಾಪಾರ ಕರಾರುಗಳ ಮೇಲೆ ಅನೇಕ ಸಂಗತಿಗಳು ಪ್ರಭಾವ ಬೀರುತ್ತವೆ. ಅಂದರೆ ಈ ಸಂಗತಿಗಳು ವ್ಯಾಪಾರದ ಕರಾರುಗಳ ನಿರ್ಧಾರದಲ್ಲಿ ಭಾಗವಹಿಸುತ್ತವೆ. ಇವುಗಳನ್ನ ಈ ಕೆಳಗಿನಂತೆ ನಾವು ವಿವರಿಸಬಹುದು. ಯಾವ ಅಂಶಗಳು ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ? ಮೊದಲನೇದು ಸರಕುಗಳ ಸ್ವರೂಪ, ನೇಚರ್ ಆಫ್ ಕಮೋಡಿಟೀಸ್. ಪ್ರತಿಯೊಂದು ದೇಶದಲ್ಲಿ ಉತ್ಪಾದನೆಯಾಗುವ ಸರಕುಗಳ ಸ್ವರೂಪವು ವ್ಯಾಪಾರ ಕರಾರುಗಳ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಾಥಮಿಕ ಸರಕುಗಳನ್ನೇ ಹೆಚ್ಚಾಗಿ ಉತ್ಪಾದಿಸಿ ರಫ್ತು ಮಾಡುವ ಅನಭಿವೃದ್ಧಿ ದೇಶಕ್ಕೆ ವ್ಯಾಪಾರ ಷರತ್ತುಗಳು ಪ್ರತಿಕೂಲವಾಗಿರುತ್ತವೆ. ಏಕೆಂದರೆ ಈ ಸರಕುಗಳಿಗೆ ಹೆಚ್ಚಿನ ಬೆಲೆ ದೊರೆಯುವುದಿಲ್ಲ. ಯಂತ್ರಗಳು, ಯಂತ್ರ ತಯಾರಿಕಾ ಸರಕುಗಳು ಇವೇ ಮೊದಲಾದ ಬಂಡವಾಳ ಸರಕುಗಳ ಬೆಲೆ ಅಧಿಕವಾಗಿರುವುದರಿಂದ ಅವುಗಳನ್ನ ರಫ್ತು ಮಾಡುವ ದೇಶಗಳಿಗೆ ವ್ಯಾಪಾರ ಷರತ್ತು ಅನುಕೂಲಕರವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಸರಕುಗಳ ಸ್ವರೂಪ ವ್ಯಾಪಾರ ಕರಾರು ಮೇಲೆ ಪ್ರಭಾವ ಬೀರುವ ಅಂಶ. ಅದೇ ರೀತಿ ಬೇಡಿಕೆಯ ಗಾತ್ರ, ಸೈಜ್ ಆಫ್ ಡಿಮ್ಯಾಂಡ್. ಒಂದು ದೇಶದ ಸರಕುಗಳಿಗೆ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದರೆ ವ್ಯಾಪಾರದ ಷರತ್ತು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತೆ. ಆ ದೇಶದ ಸರಕುಗಳಿಗೆ ವಿದೇಶದಲ್ಲಿ ಬೇಡಿಕೆ ಕಡಿಮೆ ಇದ್ದರೆ ವ್ಯಾಪಾರ ಷರತ್ತು ಆ ದೇಶಕ್ಕೆ ಅನಾನುಕೂಲಕರವಾಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಬೇಡಿಕೆ ಗಾತ್ರ ಅಂತಕ್ಕಂಥದ್ದು ಒಂದು ದೇಶದ ಸರಕುಗಳಿಗೆ ವಿದೇಶದಲ್ಲಿ ಹೆಚ್ಚಿನ ಬೇಡಿಕೆ ಇದ್ರೆ ವ್ಯಾಪಾರ ಏನಾಗುತ್ತೆ ಅಂದ್ರೆ ಅನುಕೂಲಕರವಾಗಿರುತ್ತೆ. ಅದೇ ರೀತಿ 3ನೇ ಅಂಶ ವ್ಯಾಪಾರದ ಸುಂಕಗಳು, ಟ್ಯಾರಿಫ್ಸ್. ಆಮದು ಸುಂಕಗಳನ್ನ ವಿಧಿಸುವಿಕೆಯಿಂದ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿ ಪರಿಣಮಿಸುತ್ತವೆ. ಆಮದು ಸುಂಕಗಳನ್ನ ವಿಧಿಸಿದ ಪರಿಣಾಮದಿಂದ ಆಮದು ಸರಕುಗಳ ಬೆಲೆಗಳು ಏರುತ್ತವೆ. ಆಮದು ಸರಕುಗಳು ಮೊದಲಿಗಿಂತ ದುಬಾರಿಯಾಗುವುದರಿಂದ ಆಮದುಗಳ ಪ್ರಮಾಣವನ್ನ ಕಡಿಮೆ ಮಾಡಲಾಗುತ್ತದೆ. ಇದರ ಫಲವಾಗಿ ಆಮದು ಸರಕುಗಳಿಗೆ ಪಾವತಿಸಲು ಲಭ್ಯವಿದ್ದ ಅಮೂಲ್ಯ ವಿದೇಶಿ ವಿನಿಮಯ ಸಂಪನ್ಮೂಲಗಳು ಉಳಿತಾಯವಾಗುತ್ತವೆ. ಇದರಿಂದ ವ್ಯಾಪಾರದ ಕರಾರು ಉತ್ತಮಗೊಳ್ಳುತ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ವ್ಯಾಪಾರದ ಸುಂಕಗಳು ಕೂಡ ವ್ಯಾಪಾರ ಕರಾರುಗಳನ್ನ ನಿರ್ಧರಿಸತಕ್ಕಂತಹ ಪ್ರಮುಖ ಅಂಶವಾಗಿದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ 4ನೇ ಅಂಶ ಬೇಡಿಕೆ ಮತ್ತು ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಒಂದು ದೇಶದ ರಫ್ತು ಸರಕುಗಳ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಆಮದು ಸರಕುಗಳ ಬೇಡಿಕೆಯ ಸ್ಥಿತಿಸ್ಥಾಪಕತ್ವಕ್ಕಿಂತ ಕಡಿಮೆ ಇದ್ದರೆ ರಫ್ತು ಸರಕುಗಳ ಬೆಲೆಯು ಆಮದು ಸರಕುಗಳ ಬೆಲೆಗಿಂತ ಹೆಚ್ಚಾಗಿರುತ್ತದೆ. ಈ ಪರಿಣಾಮವಾಗಿ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತವೆ. ಬದಲಾಗಿ ರಫ್ತು ಸರಕುಗಳ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಮದು ಸರಕುಗಳ ಬೇಡಿಕೆ ಸ್ಥಿತಿಸ್ಥಾಪಕಕ್ಕಿಂತ ಹೆಚ್ಚಾಗಿದ್ದರೆ ರಫ್ತು ಸರಕುಗಳ ಬೆಲೆ ಆಮದು ಸರಕುಗಳ ಬೆಲೆಗಿಂತ ಕಡಿಮೆ ಇರುತ್ತದೆ. ಇದರಿಂದ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಪ್ರತಿಕೂಲಕರವಾಗಿರುತ್ತದೆ. ರಫ್ತು ಸರಕುಗಳ ಪೂರೈಕೆ ಸ್ಥಿತಿಸ್ಥಾಪಕತ್ವ ಆಮದು ಸರಕುಗಳ ಪೂರೈಕೆ ಸ್ಥಿತಿಸ್ಥಾಪಕಕ್ಕಿಂತ
ಹೆಚ್ಚಾಗಿದ್ದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಬೆಲೆಗಳು ರಫ್ತುಗಳನ್ನು ಹೊಂದಿಕೊಳ್ಳಬಹುದಾದ್ದರಿಂದ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರುತ್ತವೆ. ಬದಲಾಗಿ ರಫ್ತು ಸರಕುಗಳ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಆಮದು ಸರಕುಗಳ ಪೂರೈಕೆ ಸ್ಥಿತಿಸ್ಥಾಪಕತ್ವಕ್ಕಿಂತ ಕಡಿಮೆ ಇದ್ದರೆ ವ್ಯಾಪಾರದ ಕರಾರುಗಳು ಪ್ರತಿಕೂಲಕರವಾಗಿರುತ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ವ್ಯಾಪಾರದ ಕರಾರು ಇವು ಎಲ್ಲ ಅಂಶಗಳಿಂದ ಪ್ರಭಾವಿತವಾಗುತ್ತದೆ. ಅದೇ ರೀತಿ 5ನೇ ಅಂಶ ವಿದೇಶಿ ವಿನಿಮಯ ದರ, ಫಾರಿನ್ ಎಕ್ಸ್ಚೇಂಜ್ ರೇಟ್. ವಿದೇಶಕ್ಕೆ ಹಣ ವಿರುದ್ಧವಾಗಿ ತನ್ನ ಹಣದ ಬಾಹ್ಯ ಮೌಲ್ಯವನ್ನ ಏರಿಸುವುದರ ಮೂಲಕ ಒಂದು ದೇಶವು ರಫ್ತು ಮೌಲ್ಯವನ್ನ ಅಧಿಕಗೊಳಿಸಬಹುದು. ಇದರಿಂದ ರಫ್ತು ಗಳಿಕೆಗಳು ಹೆಚ್ಚುತ್ತವೆ ಮತ್ತು ಈ ಕಾರಣದಿಂದ ವ್ಯಾಪಾರದ ಷರತ್ತುಗಳು ಏನಾಗ್ತವೆ ಅಂದ್ರೆ ಅನುಕೂಲಕರವಾಗುತ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ವಿದೇಶಿ ವಿನಿಮಯ ದರ ಕೂಡ ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರುವಂತ ಒಂದು ಅಂಶವಾಗಿದೆ. ಬದಲಿ ಸರಕುಗಳ ಲಭ್ಯತೆ, ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಒಂದು ದೇಶದ ರಫ್ತು ಮಾಡುವ ಸರಕುಗಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಬದಲಿ ವಸ್ತುಗಳು ಲಭ್ಯವಿಲ್ಲದಿದ್ದರೆ ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತವೆ. ಏಕೆಂದರೆ ಬದಲಿ ಸರಕುಗಳು ದೊರೆಯದೆ ಒಂದೇ ಸರಕಿನ ಪೂರ್ಣ ಬೇಡಿಕೆ ಇರುವುದರಿಂದ ಅದರ ಬೆಲೆಯನ್ನ ಏರಿಸುವ ಮುಖಾಂತರ ರಫ್ತು ಗಳಿಕೆಯಲ್ಲಿ ಹೆಚ್ಚಿಸಿಕೊಳ್ಳಬಹುದು. ತದ್ವಿರುದ್ಧವಾಗಿ ಬದಲಿ ಸರಕುಗಳು ಲಭ್ಯವಿದ್ದರೆ ವ್ಯಾಪಾರದ ಷರತ್ತುಗಳು ಪ್ರತಿಕೂಲಕರವಾಗುತ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಈ ಅಂಶಗಳು ಕೂಡ ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿವೆ. ಅದೇ ರೀತಿ 7ನೇ ಅಂಶ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು, ಚೇಂಜಸ್ ಇನ್ ಟೆಕ್ನಾಲಜಿ. ತಂತ್ರಜ್ಞಾನದಲ್ಲಿ ಸಂಭವಿಸುವ ಬದಲಾವಣೆಗಳು ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರುತ್ತವೆ. ಒಂದು ದೇಶದ ತಂತ್ರಜ್ಞಾನದ ಪರಿಸ್ಥಿತಿ ಉತ್ತಮಗೊಂಡಿದೆ ಎಂದಾದರೆ ಅದು ಮೊದಲಿಗಿಂತ ಉತ್ತಮ ಗುಣದರ್ಜೆಯ ಸರಕುಗಳನ್ನ ಹೆಚ್ಚಿನ ದಕ್ಷತೆಯಲ್ಲಿ ಹಾಗೂ ನವೀನ ರೀತಿಗಳಲ್ಲಿ ಉತ್ಪಾದಿಸಲು ಶಕ್ತವಾಗುತ್ತದೆ ಎಂದರ್ಥ. ಈ ಕಾರಣದಿಂದ ಆ ದೇಶದ ಸರಕುಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಹೆಚ್ಚುತ್ತದೆ. ಅಲ್ಲದೆ ಆ ದೇಶವು ಈಗ ತಾನು ಉತ್ಪಾದಿಸುವ ಪ್ರತಿಯೊಂದು ಘಟಕದ ಸರಕಿನ ವಿದೇಶಗಳಿಂದ ಮೊದಲಿಗಿಂತಲೂ ಹೆಚ್ಚಿನ ಪ್ರಮಾಣದ ಸರಕುಗಳನ್ನ ಪಡೆಯಬಲ್ಲದು. ಈ ಪರಿಣಾಮವಾಗಿ ಆ ದೇಶದ ವ್ಯಾಪಾರ ಕರಾರುಗಳು ಏನಾಗಿರ್ತಾವ ಅಂದ್ರೆ ಉತ್ತಮಗೊಳ್ತವೆ ತಂತ್ರಜ್ಞಾನದ ಬದಲಾವಣೆಗಳಲ್ಲಿ ಆಗುವುದರಿಂದ. ಇದು ಕೂಡ ಪ್ರಭಾವ ಬೀರುವ ಅಂಶ. ಅದೇ ರೀತಿ 8ನೇ ಅಂಶ ಅಭಿರುಚಿಗಳಲ್ಲಿ ಬದಲಾವಣೆ, ಚೇಂಜಸ್ ಇನ್ ಟೇಸ್ಟ್. ಜನರ ಅಭಿರುಚಿಗಳಲ್ಲಿ ಬದಲಾವಣೆಗಳು ಸಹ ವ್ಯಾಪಾರದ ಕರಾರುಗಳ ನಿರ್ಧರಿಸುವಲ್ಲಿ ಅಥವಾ ಪ್ರಭಾವ ಬೀರುವಲ್ಲಿ ಭಾಗವಹಿಸುತ್ತವೆ. ಉದಾಹರಣೆಗೆ ಭಾರತ ಜರ್ಮನಿಯಿಂದ ಬಟ್ಟೆಯನ್ನು ಆಮದು ಮಾಡಿಕೊಳ್ಳುತ್ತಿದೆ ಎಂದು ಭಾವಿಸೋಣ. ಈಗ ಭಾರತೀಯರು ಅಭಿರುಚಿಯಲ್ಲಿ ಬದಲಾವಣೆಗಳಾಗಿ ಅವರು ಜರ್ಮನಿಯ ಬಟ್ಟೆಯನ್ನ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟಪಡುತ್ತಾರೆ ಎಂದು ತಿಳಿಯೋಣ. ಈ ಕಾರಣದಿಂದ ಜರ್ಮನಿಯ ಬಟ್ಟೆಗೆ ಭಾರತದಲ್ಲಿ ಬೇಡಿಕೆ ಹೆಚ್ಚುತ್ತದೆ. ಮಾತ್ರವಲ್ಲದೆ ಬಹಳ ತುರ್ತಾಗಿ ಬಟ್ಟೆಯನ್ನ ಆಮದು ಮಾಡಿಕೊಳ್ಳುವ ಅವಶ್ಯಕತೆ ಉದ್ಭವಿಸುತ್ತದೆ. ಅಂದ್ರೆ ಜರ್ಮನಿಯ ಬಟ್ಟೆಯನ್ನ ಅಧಿಕವಾಗಿ ರಫ್ತು ಮಾಡಬಲ್ಲದು ಮತ್ತು ಹೇರಳವಾದ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಸಂಪನ್ಮೂಲಗಳನ್ನ ಸಂಪಾದಿಸಬಲ್ಲದು. ಇದರಿಂದ ಆ ದೇಶದ ವ್ಯಾಪಾರ ಕರಾರುಗಳು ಸುಧಾರಿಸುತ್ತವೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಇದು ಕೂಡ ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಮುಖ ಅಂಶವಾಗಿರುತ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಹಲವಾರು ರೀತಿಯ ಸಂಗತಿಗಳು ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು. ಇಲ್ಲಿ ಅಭಿರುಚಿಗಳಲ್ಲಿ ಬದಲಾವಣೆಗಳು ಆಗುವುದು ಕೂಡ ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಮುಖ ಸಂಗತಿ ಅಂತ ಹೇಳಬಹುದು. ಅದೇ ರೀತಿ ಅದರ ಒಂದು ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ 9ನೇ ಅಂಶ. ಆ 9ನೇ ಅಂಶವನ್ನು ನೋಡೋದಾದ್ರೆ ಉತ್ಪಾದನಾಂಗಗಳ ಸಮೃದ್ಧಿಯಲ್ಲಿ ಬದಲಾವಣೆಗಳು, ಚೇಂಜಸ್ ಇನ್ ಫ್ಯಾಕ್ಟರ್ ಎಂಡೋಮೆಂಟ್ಸ್. ಉತ್ಪಾದನಾಂಗಗಳು ಯಥೇಚ್ಛವಾಗಿ ಲಭ್ಯವಿದ್ದರೆ ಆ ದೇಶವು ಅನುಕೂಲಕರವಾದ ವ್ಯಾಪಾರದ ಕರಾರುಗಳನ್ನು ಹೊಂದಿರುತ್ತದೆ. ಏಕೆಂದರೆ ಆ ದೇಶವು ವೈವಿಧ್ಯ ಸರಕುಗಳನ್ನು ಅಗಾಧ ಪ್ರಮಾಣದಲ್ಲಿ ಉತ್ಪಾದಿಸಿ ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಸಾಮರ್ಥ್ಯ ಪಡೆದಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಉತ್ಪಾದಕ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ಕೊರತೆ ಇದ್ದರೆ ಅಥವಾ ಅವು ಬರಿದಾಗುತ್ತಿದ್ದರೆ ಆ ದೇಶದ ವ್ಯಾಪಾರ ಕರಾರುಗಳು ಏನಾಗ್ತವೆ ಅಂದ್ರೆ ಕ್ಷೀಣಿಸ್ತವೆ. ಅಂದ್ರೆ ಉದಾಹರಣೆಗೆ ಇಂಗ್ಲೆಂಡಿನಲ್ಲಿ ಖನಿಜಗಳು ಮತ್ತು ಅದಿರುಗಳು ಬರಿದಾಗುತ್ತಿವೆ ಎಂದು ಭಾವಿಸೋಣ. ಇವು ಪುನರ್ಭರ್ತಿ ಮಾಡಲಾಗದ ಸಂಪನ್ಮೂಲಗಳಾಗಿರುವುದರಿಂದ ಇವುಗಳ ಸಹಾಯದಿಂದ ಉತ್ಪಾದಿಸಬಹುದಾದ ಸರಕುಗಳ ಉತ್ಪಾದನೆ ಕಡಿಮೆ ಆಗುತ್ತದೆ. ಈ ಸರಕುಗಳಿಗಾಗಿ ಇಂಗ್ಲೆಂಡ್ ಈಗ ಬೇರೆ ಬೇರೆ ದೇಶಗಳನ್ನು ಆಶ್ರಯಿಸಬೇಕಾಗುತ್ತದೆ ಹಾಗೂ ಬೇರೆ ದೇಶಗಳಿಗೆ ಅದರ ರಫ್ತುಗಳ ಸಹ
ಕಡಿಮೆ ಆಗುತ್ತವೆ. ಪರಿಣಾಮ ಇಂಗ್ಲೆಂಡ್ ವ್ಯಾಪಾರದ ಕರಾರು ಏನಾಗತ್ತಂದ್ರೆ ಕ್ಷೀಣಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಉತ್ಪಾದನಾಂಗಗಳ ಸಮೃದ್ಧಿಯಲ್ಲಿ ಬದಲಾವಣೆಗಳು ಕೂಡ ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ ಅನ್ನೋದನ್ನ ಗಮನಿಸಬೇಕು. ಸೊ ಅದೇ ರೀತಿ ಆರ್ಥಿಕ ಪ್ರಗತಿ, ದೀರ್ಘಾವಧಿಯಲ್ಲಿ ದೇಶದ ಉತ್ಪನ್ನ ಮತ್ತು ಆದಾಯ ಹೆಚ್ಚುವಂತಹ ಪ್ರಕ್ರಿಯೆ ಆರ್ಥಿಕ ಪ್ರಗತಿ. ವ್ಯಾಪಾರ ಕರಾರುಗಳ ಮೇಲೆ ಆರ್ಥಿಕ ಪ್ರಗತಿಯು ಸಹ ಪ್ರಭಾವವನ್ನ ಬೀರುತ್ತದೆ. ಒಂದು ದೇಶವು ಆರ್ಥಿಕ ಪ್ರಗತಿಯನ್ನ ಸಾಧಿಸುತ್ತಿದೆ ಎಂದರೆ ಅದರ ರಾಷ್ಟ್ರೀಯ ಉತ್ಪನ್ನ ಮತ್ತು ಆದಾಯ ನಿರಂತರವಾಗಿ ಗಮನಾರ್ಹವಾಗಿ ಅಧಿಕಗೊಳ್ಳುತ್ತಿವೆ ಎಂದರ್ಥ. ಇಂತಹ ಸಂದರ್ಭದಲ್ಲಿ ಆ ದೇಶದ ವ್ಯಾಪಾರ ಕರಾರುಗಳು ಉತ್ತಮಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಏಕೆಂದರೆ ಆ ದೇಶವು ಅಧಿಕ ಪ್ರಮಾಣದ ಉತ್ಪನ್ನ, ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಬಲ್ಲದಾಗಿರುವುದರಿಂದ ಅದರ ರಫ್ತುಗಳು ಜಾಸ್ತಿ ಆಗುತ್ತವೆ ಮತ್ತು ಆಮದುಗಳು ಕಡಿಮೆ ಆಗುತ್ತವೆ. ಆ ದೇಶವು ವಿದೇಶಗಳಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳುವಿಕೆಯನ್ನ ನಿರ್ಬಂಧಿಸುತ್ತದೆ ಮತ್ತು ತನ್ನ ಸರಕುಗಳನ್ನ ಹೆಚ್ಚಾಗಿ ಜಾಗತಿಕ ಮಾರುಕಟ್ಟೆಗೆ ರವಾನಿಸುತ್ತದೆ. ಈ ಕಾರಣದಿಂದ ಆ ದೇಶದ ವ್ಯಾಪಾರ ಕರಾರುಗಳು ಏನಾಗ್ತಾವ ಅಂದ್ರೆ ಉತ್ತಮಗೊಳ್ಳಿಕ್ಕೆ ಕಾರಣವಾಗ್ತವೆ. ಸೊ ಈ ಅಂಶವು ಕೂಡ ಪ್ರಭಾವ ಬೀರುತ್ತೆ. ವ್ಯಾಪಾರ ಕರಾರುಗಳ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ. ಸೊ ಅದೇ ರೀತಿ ಹಣದ ಅಪಮೌಲ್ಯ, ಡೆವಲ್ಯೂಷನ್, ನಾಣ್ಯದ ಅಪಮೌಲ್ಯವು ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರುವಂತಹ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಒಂದು ದೇಶದ ನಾಣ್ಯವನ್ನು ಅಪಮೌಲ್ಯಗೊಳಿಸಿದರೆ ಎಂದಾದರೆ ವಿದೇಶಗಳ ನಾಣ್ಯಗಳ ಸಂದರ್ಭದಲ್ಲಿ ಆ ದೇಶದ ನಾಣ್ಯದ ಕೊಳ್ಳುವ ಶಕ್ತಿ ಕುಸಿದಿದೆ ಎಂದರ್ಥ. ಅಂದರೆ ನಾಣ್ಯದ ಮೌಲ್ಯ ಕುಸಿದಿರುವುದರಿಂದ ಈಗ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಸರಕುಗಳು ದುಬಾರಿಯಾಗುತ್ತವೆ. ಅಂದರೆ ಅಷ್ಟೇ ಪ್ರಮಾಣದಲ್ಲಿ ಹಣದಲ್ಲಿ ಮೊದಲಿಗಿಂತ ಕಡಿಮೆ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಕಾರಣದಿಂದ ಆಮದುಗಳು ನಿರ್ಬಂಧನಗೊಂಡು ವಿದೇಶಿ ವಿನಿಮಯ ಸಂಪನ್ಮೂಲಗಳು ಸಂರಕ್ಷಿಸಲ್ಪಡುತ್ತವೆ. ತದ್ವಿರುದ್ಧವಾಗಿ ನಾಣ್ಯದ ಅಪಮೌಲ್ಯದೊಡನೆ ಆ ದೇಶದ ರಫ್ತು ಸರಕುಗಳ ಬೆಲೆ ಕಡಿಮೆಯಾಗುತ್ತದೆ. ಈ ಕಾರಣದಿಂದ ಅದರ ರಫ್ತುಗಳಿಗೆ ವಿದೇಶದಲ್ಲಿ ಬೇಡಿಕೆ ಗಣನೀಯವಾಗಿ ಹೆಚ್ಚುತ್ತದೆ. ಆದ್ದರಿಂದ ಆ ದೇಶದಲ್ಲಿ ಸರಕುಗಳು ಹೇರಳವಾಗಿ ರಫ್ತಾಗುತ್ತವೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಅದೇ ರೀತಿ ಕಾರ್ಮಿಕರ ದಕ್ಷತೆಯೂ ಸಹ ವ್ಯಾಪಾರದ ಕರಾರುಗಳ ನಿರ್ಧಾರಕವಾಗಿದೆ ಅಥವಾ ಪ್ರಭಾವ ಬೀರುವ ಅಂಶವಾಗಿದೆ. ಒಂದು ದೇಶದಲ್ಲಿ ಕಾರ್ಮಿಕರು ದಕ್ಷರು, ಚತುರರು, ಅಗತ್ಯ ಕೌಶಲ್ಯವನ್ನು ಹೊಂದಿರುವವರು ಆಗಿದ್ದರೆ ಆ ದೇಶವು ಉತ್ತಮ ಗುಣಮಟ್ಟದ ಸರಕುಗಳನ್ನು ಕಡಿಮೆ ವೆಚ್ಚದಲ್ಲಿ ಮತ್ತು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಬಲ್ಲದು. ಆಗ ಆ ದೇಶದ ಸರಕುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಬರುವುದರಲ್ಲಿ ಸಂದೇಹವಿಲ್ಲ. ಇದರಿಂದ ಆ ದೇಶದ ಪೈಪೋಟಿಯುತ ಬೆಲೆಗಳಲ್ಲಿ ಬೇಡಿಕೆಯನ್ನು ಕುದುರಿಸಿಕೊಂಡು ಸರಕುಗಳನ್ನು ಮಾರಾಟ ಮಾಡಲು ಸಾಮರ್ಥ್ಯ ಪಡೆಯುತ್ತದೆ. ಅದರ ವಿದೇಶಿ ವಿನಿಮಯ ಗಳಿಕೆ ಜಾಸ್ತಿಯಾಗಿ ವ್ಯಾಪಾರದ ಕರಾರುಗಳು ಏನಾಗ್ತಾವಂದ್ರೆ ಉತ್ತಮಗೊಳ್ಳಿಕ್ಕೆ ಕಾರಣವಾಗಿರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಕಾರ್ಮಿಕರ ದಕ್ಷತೆಯು ಕೂಡ ವ್ಯಾಪಾರ ಕರಾರುಗಳನ್ನು ನಿರ್ಧರಿಸ್ತಕ್ಕಂತಹ ಒಂದು ಪ್ರಮುಖ ಅಂಶವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಈ ಎಲ್ಲ ಅಂಶಗಳನ್ನು ನೋಡಿದಾಗ ವ್ಯಾಪಾರ ಕರಾರುಗಳು ಈ ಎಲ್ಲ ಅಂಶಗಳಿಂದ ಪ್ರಭಾವಿತವಾಗಿದ್ದಾವೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಅದರ ಒಂದು ಉಪಸಂಹಾರವನ್ನು ನೋಡೋದಾದರೆ ವ್ಯಾಪಾರದ ಕರಾರುಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇವುಗಳ ಯಶಸ್ಸು ಮತ್ತು ಪರಿಣಾಮಕಾರಿತ್ವ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆರ್ಥಿಕ ಪರಿಸ್ಥಿತಿ, ಸರ್ಕಾರದ ನೀತಿಗಳು, ತಂತ್ರಜ್ಞಾನದ ಅಭಿವೃದ್ಧಿ, ಸಾರಿಗೆ ಮತ್ತು ಸಂವಹನ ವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ತೆರಿಗೆ ವ್ಯವಸ್ಥೆ ಹಾಗೂ ಮಾರುಕಟ್ಟೆಯ ಬೇಡಿಕೆ ಮುಂತಾದ ಅಂಶಗಳು ವ್ಯಾಪಾರ ಕರಾರುಗಳ ಮೇಲೆ ನೇರವಾದ ಪ್ರಭಾವವನ್ನು ಬೀರುತ್ತಿವೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಇದು ವ್ಯಾಪಾರ ಕರಾರುಗಳ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಇಲ್ಲಿವರೆಗೂ ನನ್ನ ಚಾನಲನ್ನು ನೋಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಇಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಚಾನಲಿಂದ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವ ಕ್ಲಾಸ್ಗಳನ್ನು ಮಾಡಿರ್ತೀನಿ ಆ ಎಲ್ಲ ಕ್ಲಾಸ್ಗಳನ್ನು ನೀವು ನೋಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲವಾಗುತ್ತೆ. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ.